ಸರ್ ಇವತ್ತಿನ ಸಿನಿಮಾ ರಿಲೀಸ್ ಆಗ್ತಾ ಇರೋ ರೀತಿ, ಥಿಯೇಟರ್ ರನ್ ಆಗ್ತಾ ಇರೋ ರೀತಿ, ಇದನ್ನೆಲ್ಲ ನೋಡಿದಾಗ ಏನು ನಗು ಬರುತ್ತೆ. ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ, 4 ದಿವಸ ಶೂಟಿಂಗ್ ಮಾಡ್ಬಿಟ್ಟು ಫಸ್ಟ್ ಶೆಡ್ಯೂಲ್ ರ್ಯಾಪಿಡ್ ಅಂತ ಹಾಕಿದ್ದಾರೆ. ಒಂದು ವಾರ ಶೂಟಿಂಗ್ ಮಾಡಿ 150 ದಿವಸ ಶೆಡ್ಯೂಲ್ ಇದ್ಬಿಟ್ಟು ಒಂದು 25 ದಿವಸ ಶೂಟ್ ಮಾಡ್ಬಿಟ್ರೆ ಫಸ್ಟ್ ಶೆಡ್ಯೂಲ್ ಫಿನಿಶ್ ಅಂದ್ರೆ ಒಂದು ಅರ್ಥ ಇದೆ. ಇವತ್ತು ಅಲ್ಲಿಗೆ ಬಂದ್ಬಿಟ್ಟಿದೆ ಸಿನಿಮಾ. ನಾವು ಹೆಂಗೆ ಸಿನಿಮಾ ಮಾಡ್ಬೇಕು ಇಲ್ಲಿಗೆ? ನಾಳೆ ನನಗಿವಾಗ ಸಿನಿಮಾ ಮಾಡೋವಂಥ ಪರಿಸ್ಥಿತಿ ಬಂದಿದೆ, ಚರ್ಚೆ ನಡೀತಿದೆ. ನಾಳೆ ಈ ಸಿನಿಮಾ ಆದ್ರೂ ಜನಗಳನ್ನ ನಾವು ಇಂಥ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಒಳಗೆ ಕರಿತೀವಿ. ಇದಕ್ಕೆ ಯಾವುದೋ ಏಜೆನ್ಸಿಗಳಂತೆ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ಕಳಿಸ್ಬೇಕಂತ ಹಿಂಗೆಲ್ಲ ಮಾಡಿದ್ರೆ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಸರ್. ನಾ ಸಿನಿಮಾ ಮಾಡಿ ಇನ್ಯಾರೋ ಪ್ರೊಡ್ಯೂಸರ್ ಮನೇಲಿರೋನು ಅವನ್ನ ಮನೆ ಮಠ ಮಾರಿಸ್ಬಿಟ್ಟು ಸರ್ ಈ ಕಷ್ಟಕಾಲದ ಟೈಮಲ್ಲಿ ಸೀರಿಯಲ್ಸ್ಗಳೆಲ್ಲ ಮಾಡೋ ಅವಕಾಶ ಇಲ್ಲ. ನಾನು ಕರೀಲಿ ಫಸ್ಟಿಂದನೂ ನನಗೆ ಯಾರು ಸೀರಿಯಲ್ ಕರೆದಿಲ್ಲ. ಸುದೀಪ್, ಕಿಚ, ದರ್ಶನ್ ಸರ್, ಚಾಲೆಂಜಿಂಗ್ ಸ್ಟಾರ್, ವಿಷ್ಣುವರ್ಧನ್, ದಾದಾ, ಶಿವಣ್ಣ, ಮ್ಯಾನ್ ವಿತ್ ಎ ಲಾಟ್ ಆಫ್ ಎನರ್ಜಿ, ಮಾಲಾಶ್ರೀ, ಅಯ್ಯೋ ಎ ಲೇಡಿ ಸ್ಟಾರ್, ಸೂಪರ್ ಸ್ಟಾರ್, ಸೌಂದರ್ಯ. ನಿಜವಾಗ್ಲೂ ಭಾರತ ಚಿತ್ರರಂಗದ ಅಪರೂಪದ ವೈಡೂರ್ಯನೇ ನಮ್ಮ ಸೌಂದರ್ಯ. ಪುನೀತ್ ರಾಜ್ಕುಮಾರ್, ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ರವಿಚಂದ್ರನ್, ದ ಗ್ರೇಟ್ ಒನ್ ಅಂಡ್ ಓನ್ಲಿ ಶೋ ಮ್ಯಾನ್. ಬಾಲಾಜಿ, ಎ ಗುಡ್ ಫ್ರೆಂಡ್. RR ಕನಸಿನ ಕಾರ್ಖಾನೆ, ನನ್ನ ತಾಯಿ. ಗಣೇಶ್, ಗೋಲ್ಡನ್ ಸ್ಟಾರ್ ವಿತ್ ಗೋಲ್ಡನ್ ಹಾರ್ಟ್. ನನ್ನ ಹಾರ್ಟ್ ಟೈಮ್ಸ್ ಅಲ್ಲಿ ಜೊತೆಗೆ ನಿಂತ ನಿಜವಾದ ಗೆಳೆಯ. ಸರ್ ಇವತ್ತಿನ ಸಿನಿಮಾ ರಿಲೀಸ್ ಆಗ್ತಾ ಇರೋ ರೀತಿ, ಥಿಯೇಟರ್ ರನ್ ಆಗ್ತಾ ಇರೋ ರೀತಿ, ಇದನ್ನೆಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಯಾಕಂದ್ರೆ ನೀವು ನಗು ಬರುತ್ತೆ. ಹಿಂಗೆಲ್ಲ ಹೋಗ್ಬಿಟ್ಟು ಮೊನ್ನೆ ಯಾವುದೋ ಒಂದು ಪಿಕ್ಚರ್ ನೋಡ್ತಾ ಇದ್ದೆ, 4 ದಿವಸ ಶೂಟಿಂಗ್ ಮಾಡ್ಬಿಟ್ಟು ಫಸ್ಟ್ ಶೆಡ್ಯೂಲ್ ರ್ಯಾಪಿಡ್ ಅಂತ ಹಾಕಿದ್ದಾರೆ. 4 ದಿವಸ ಶೂಟಿಂಗ್ ಮಾಡಿ ಒಂದು ವಾರ ಶೂಟಿಂಗ್ ಮಾಡಿ 150 ದಿವಸ ಶೆಡ್ಯೂಲ್ ಇದ್ಬಿಟ್ಟು ಒಂದು 25 ದಿವಸ ಶೂಟ್ ಮಾಡ್ಬಿಟ್ರೆ ಫಸ್ಟ್ ಶೆಡ್ಯೂಲ್ ಫಿನಿಶ್ ಅಂದ್ರೆ ಒಂದು ಅರ್ಥ ಇದೆ. ಇವತ್ತು ಅಲ್ಲಿಗೆ ಬಂದ್ಬಿಟ್ಟಿದೆ ಸಿನಿಮಾ. ನಾವು ಹೆಂಗೆ ಸಿನಿಮಾ ಮಾಡ್ಬೇಕು ಇಲ್ಲಿಗೆ? ನಾಳೆ ನನಗಿವಾಗ ಸಿನಿಮಾ ಮಾಡೋವಂಥ ಪರಿಸ್ಥಿತಿ ಬಂದಿದೆ, ಚರ್ಚೆ ನಡೀತಿದೆ. ನಾಳೆ ಈ ಸಿನಿಮಾ ಆದ್ರೂ ಜನಗಳನ್ನ ನಾವು ಇಂಥ ಸಿನಿಮಾ ಮಾಡಿದೀವಿ ಅಂತ ಹೇಳಿ ಒಳಗೆ ಕರಿತೀವಿ. ಇದಕ್ಕೆ ಯಾವುದೋ ಏಜೆನ್ಸಿಗಳಂತೆ ಅವ್ರಿಗೆ ದುಡ್ಡು ಕೊಟ್ಟು ಸಿನಿಮಾ ಕಳಿಸ್ಬೇಕಂತ ಹಿಂಗೆಲ್ಲ ಮಾಡಿದ್ರೆ ಸಿನಿಮಾ ಮಾಡೋದೇ ಬೇಕಾಗಿಲ್ಲ ಸರ್. ನಾ ಸಿನಿಮಾ ಮಾಡಿ ಇನ್ಯಾರೋ ಪ್ರೊಡ್ಯೂಸರ್ ಮನೇಲಿರೋನು ಅವನ್ನ ಮನೆ ಮಠ ಮಾರಿಸ್ಬಿಟ್ಟು ಮತ್ತೆ ಇವಾಗ ಆಲ್ರೆಡಿ ನನ್ನ ಮೇಲೆ ತುಂಬ ಎಲಿಗೇಷನ್ಸ್ ಇದೆ, ಪ್ರೊಡ್ಯೂಸರ್ಗೆ ಹಂಗೆ ಮಾಡ್ಬಿಟ್ಟ ಹಿಂಗೆ ಮಾಡ್ಬಿಟ್ಟ ಅಂತ. ಮತ್ತೆ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ನೇಮ್. ನನಗೆ ಮಾಡೋ ಯೋಗ್ಯತೆ ಇಲ್ಲ ಅಂದರೆ ಯೋಗ್ಯತೆ ಇಲ್ಲ ಇನ್ ದ ಸೆನ್ಸ್ ನಂಗೆ ಧೈರ್ಯ ಇಲ್ಲ. ಇವತ್ತೇನೋ ಮಾಡ್ಬಿಟ್ಟು ಒಂದು 2 ಕೋಟಿ ರೂಪಾಯಿ ಸಿನಿಮಾ ಮಾಡ್ಬಿಡೋಣ, ಒಂದು ಪಿಕ್ಚರ್ ಮಾಡ್ಬಿಡೋಣ, ನನಗೆ ಧೈರ್ಯನೇ ಇಲ್ಲ. ಕಳ್ಕೊಂಡ್ರೆ ನನಗೆ ಗೊತ್ತು, ಚಿಕ್ಕದಾಗೆ ಕಳ್ಕೊಂಡು ನಾನು ಏನೇನು ಅನುಭವಿಸಿದ್ದೀನಿ. ಇವತ್ತು ಮತ್ತೆ ಬಂದು ಇಲ್ಲಿ ಒಂದು ನಿಂತ್ಕೊಳ್ಳೋದಕ್ಕೆ ಏನೇನು ಅನುಭವಿಸಿದ್ದೀನಿ ನನಗೆ ಗೊತ್ತು. ಸ್ಕ್ರ್ಯಾಚಿಂದಲ್ಲ, ಮೈನಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಮತ್ತೆ ನನ್ನ ಜರ್ನಿ ಒಂದು ಡೈರೆಕ್ಟ್ರಾಗಿ ಒಂದು 3 ಸಿನಿಮಾ ಮಾಡಿ, ಒಂದು ಆ್ಯಕ್ಟ್ರಾಗಿ ಒಂದು 18-20 ಸಿನಿಮಾ ಮಾಡಿ, ಒಂದು ಚಾನೆಲ್ಗಳಲ್ಲಿ ಕೆಲಸ ಮಾಡಿ, ಒಂದು ಚಿಕ್ಕ ಸಾಸಿವೆ ಕಾಳಷ್ಟು ಗುರುತು ತೊಗೊಂಡ ಮೇಲೂ ನನ್ನ ಜೀವನನ ನಾನು ಮತ್ತೆ ಮೈನಸ್ಸಿಂದ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಅಪ್ಪ ತೀರೋಗ್ಬಿಟ್ರು, ಅಮ್ಮ ತೀರೋಗ್ಬಿಟ್ರು. ಆವಾಗ ಮನೆ ಆಟೋಮೆಟಿಕ್ಕಾಗಿ ಜವಾಬ್ದಾರಿ ನನ್ನ ಹೆಂಡ್ತಿದು, ನನ್ನ ಮಕ್ಕಳದು ನನ್ನ ಮೇಲೆ ಬಂತು. ಆವಾಗ ಆ ಫೇಸ್ಗಳು ನಡೆಸ್ಕೊಂಡಿದ್ದೆಯಲ್ಲ, ಅದ್ರ ಜೊತೆಗೆ ಕೆಲವು ಅವಮಾನಗಳು, ಕೆಲವು ದುಡ್ಡು ತೊಗೊಂಡವ್ರ ಹತ್ರ ಆದಂಥ ಅವಮರ್ಯಾದೆಗಳು. ಯಾರು ಇವನ್ ಪರಿಸ್ಥಿತಿ ಹಿಂಗಿದೆ, ಅವ್ರ ಮನೆಯಲ್ಲಿ ಒಂದು ಸಾವಾಗಿದೆ, ನಾನು ಇಂಥ ಟೈಮ್ನಲ್ಲಿ ನಿಂತು ಮಾತಾಡಬಾರ್ದು ಅಂತ ಸೋಕಾಳ್ ದೊಡ್ಡವರು ಅನ್ನಿಸ್ಕೊಳ್ಳೋರಿಗೆ ಆ ಪ್ರಮೇಯ, ಆ ಪೇಷನ್ಸೇ ಇಲ್ಲ. ನಾನು ಸಾಲ ತೊಗೊಂಡಿದ್ದೀನಿ, ನಿಮಗೆ ದುಡ್ಡು ಕೊಡಬೇಕು, ಯಾವಾಗ ಕೇಳಬೇಕು? ಸಾವಾಗ 4 ದಿವಸಕ್ಕೆ, ಸಾವಾಗ 4ನೇ ದಿವಸಕ್ಕೆ ಫೋನ್ ಮಾಡಿ ಕೇಳೋದು ಅಥವಾ ಟಾರ್ಚರ್ಗಳು ಸರ್. ಆದರೆ ತುಂಬ ಅದೆಲ್ಲ ಘೋರ. ಅವರೆಲ್ಲ ಮನುಷ್ಯತ್ವನೇ ಇಲ್ಲದೆ ಇರೋರು ಅಷ್ಟೇ. ಸರ್ ಈ ಕಷ್ಟಕಾಲದ ಟೈಮಲ್ಲಿ ಅಂದರೆ ಯಾವಾಗ ಫೈನಾನ್ಷಿಯಲಿ ವೆನ್ ಯು ಆರ್ ನಾಟ್ ವೆರಿ ವೆಲ್ ಸ್ಟೇಬಲ್, ಸೀರಿಯಲ್ಸ್ಗಳೆಲ್ಲ ಮಾಡೋ ಅವಕಾಶ ಅಥವಾ ಆಪರ್ಚುನಿಟೀಸು ನಾನು ಹೋಗ್ಬೇಕು ಅಲ್ಲಿಗೆ? ಇಲ್ಲ, ನಾನು ಕರೀಲಿ ಫಸ್ಟಿಂದನೂ ನನಗೆ ಯಾರು ಸೀರಿಯಲ್ಗೆ ಕರೆದಿಲ್ಲ. ಒಂದ್ಸತಿ ನನಗೇನಕ್ಕೆ ಕರೆದಿಲ್ಲ ಅಂದರೆ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಒಂದು ಸೀರಿಯಲ್ ಮಾಡಿದೆ, ರಮೇಶ್ ಕೃಷ್ಣ ಅಂತ ನನ್ನ ಸ್ನೇಹಿತರು, ವೆರಿ ಸ್ಟಾರ್ಟಿಂಗ್ ಡೇಸಲ್ಲಿ, ತುಂಬ ಸ್ಟಾರ್ಟಿಂಗ್ ಡೇನಲ್ಲಿ ರಮೇಶ್ ಕೃಷ್ಣ ಅಂತ ಡೈರೆಕ್ಟ್ರು, ಅವರು ಒಂದು ಸೀರಿಯಲ್ ಮಾಡಿದ್ರು ಹೊಸಕೋಟೆ. ನಾವೆಲ್ಲ ಎಷ್ಟು ಮುಗ್ದ್ರು ಅಥವಾ ಎಷ್ಟು ದಡ್ರು ಅನ್ನೋದಕ್ಕೆ ಇದು ನಾನು ಆಸೆ, ಸೀರಿಯಲಲ್ಲಿ ಮಾಡಬೇಕು ಸಾರ್, ಒಂದು ಚಾನ್ಸ್ ಕೊಡಿ ಸರ್. ಪಾಪ ಅವರು ಕೂಡ ಹಾಗೆ. ಅವಾಗೆಲ್ಲ ಈ ಪೇಜರ್ ಯುಗ, ಫೋನ್ ಇರಲಿಲ್ಲ, ಪೇಜರ್ ಯುಗ. ಮಂತ್ರಾಲಯಕ್ಕೆ ಹೋಗಿದ್ವಿ ನಾನು, ನಮ್ಮ ತಂದೆ ತಾಯಿ ಎಲ್ಲ ಬಸ್ಸಲ್ಲಿ ಹೋಗಿದ್ವಿ. ಬಂದ ಬಸ್ಸು ನಮ್ಮ ಶಿವಾನಂದ ಶೋರ್ಸ್ ಹತ್ರ ಇಳಿಸ್ತು. ಇಳಿತಾ ಇರೋಗೇ ಪೇಜಲ್ಲಿ ಕುಯ್ ಮೆಸೇಜು, ಕಾಲ್ ಇಮಿಡಿಯೇಟ್ಲಿ ರಮೇಶ್ ಕೃಷ್ಣ ಅಂತ. ಮನೆಗೆ ಹೋಗ್ಬಿಟ್ಟು ನಮ್ಮ ಮನೆ ಹತ್ರ ಅಲ್ಲೇ ಹೋಗ್ಬಿಟ್ಟು ಫೋನ್ ಮಾಡಿದೆ, ಸರ್ ಎಲ್ಲೋ ನೀನು ಎಷ್ಟೋ ಹುಡುಕ್ತಾ ಇದ್ದೀನಿ? ಇಲ್ಲ ಸರ್ ಮಂತ್ರಾಲಯಕ್ಕೆ ಹೋಗಿದ್ದೆ, ಇವಾಗ ಬಂದೆ. ಒಂದು ಕೆಲಸ ಮಾಡು, ಸ್ನಾನ ಮಾಡ್ಬಿಟ್ಟು ಒಂದು 5-6 ಜೊತೆ ಬಟ್ಟೆ ತೊಗೊಂಬಿಟ್ಟು ನೀವು ಬಂದ್ಬಿಡು ಹೊಸಕೋಟೆನಲ್ಲಿ ಶೂಟಿಂಗು,
ಒಂದು ಒಳ್ಳೆ ಸೀರಿಯಲ್, ಒಳ್ಳೆ ಕ್ಯಾರೆಕ್ಟರ್ ನಿನಗೆ ಸರ್, ನಿಜವಾಗ್ಲೂ ನಿಜವಾಗ್ಲೂ ಕಣೋ ಬಂದ್ಬಿಡ ನೀನು. ಸರಿ, ಬೈಕಲ್ಲಿ ಹೋದೆ, ಹೊಸಕೋಟೆ ಬೈಕಲ್ಲಿ ಹೋದೆ. ನಾನು ಇವತ್ತು ಆ ವ್ಯಕ್ತಿ ಹೆಸರು ಹೇಳ್ತೀನಿ, ಇವತ್ತು ನಾನು ಅದನ್ನು ಯಾವುದು ಮುಚ್ಚಿಡಲ್ಲ, ಏನು ಇದು ಮಾಡಲ್ಲ. ಅಲ್ಲಿಗೆ ಹೋಗಿ ಪಾಪ ಕ್ಯಾಮ್ರಾಮನ್ ಇಲ್ಲ, ಸೀನು ಅಂತ ಕರಿತಿದ್ರು. ಅವ್ರೇನೋ ಯಾಸೀನ್ ಅಂತನೋ ಏನೋ ಮುಸ್ಲಿಂ ಅವರು, ಅವ್ರನ್ನ ಸೀನು ಅಂತ ಕರಿತಿದ್ರು. ನನ್ನ 3 ಜನ ಕ್ಯಾರೆಕ್ಟ್ರು, ಒಂದು ಹಳ್ಳಿಯ ಕ್ರಾಂತಿಕಾರಿ ಹುಡುಗ ನಾನು ಎಲ್ಲ ಟೇಕು ಒಂದೊಂದೇ ಟೇಕ್ ಓಕೆ ನಮ್ಮದು. ಸೂಪರ್ ಕಣೋ ಸಕದಾಗ ಮಾಡ್ತೀಯ. ಅಲ್ಲಿ ಅವತ್ತಿನ ಸೀರಿಯಲ್ ಟೆಕ್ನಿಷಿಯನ್ಸ್ಗಳೆಲ್ಲರೂ ಯಾರೋ ಸಕದಮ್ಮ. ಅಲ್ಲಿ ಸೀರಿಯಲಲ್ಲೆಲ್ಲ ಹೆಂಗೆ ಅಂದರೆ ಸರ್, ಇವತ್ತಿಗೂ ಪೇಜ್ಗಟ್ಟಲೆ ಡೈಲಾಗ್ ಯಾರು ಚೆನ್ನಾಗಿ ಹೇಳ್ತಾರೆ ಅವರೇ ಸ್ಟಾರ್ಗಳಲ್ಲಿ. ಟೈಮ್ ಉಳಿಯುತ್ತಲ್ಲ, ಟೈಮಿಗೆ ಮುಗಿಬೇಕಲ್ಲ ಅವ್ರಿಗೆ. ಅವತ್ತಿನ ದಿವಸ ಆಗಿತ್ತು, ಎಲ್ಲ ಆಯಿತು, ಮಧ್ಯಾಹ್ನ ಆಯಿತು, ಸಂಜೆ ಆಯಿತು, ಎಲ್ಲ ಒಂದೊಂದೇ ಟೇಕ್. ಅವಾಗ ಆರಾಧನಾ ಅಂತ ನಾನು ಇಂಟರ್ವ್ಯೂ ಮಾಡಿದ್ದೆ ಅವ್ರನ್ನ, ಒಬ್ಬರು ವೆರಿ ಸೀನಿಯರ್ ಟೆಲಿವಿಷನ್ ಆರ್ಟಿಸ್ಟು. ಅವ್ರದ್ದೆಲ್ಲ ಸೀರಿಯಲ್ಗಳು ನೋಡ್ತಿದ್ದೆ ನಾನು ಅವ್ರು ನೋಡ್ಬಿಟ್ಟು ಖುಷಿ ಆಗ್ಬಿಟ್ಟೆ. ಮೇಡಮ್ ನಿಮ್ದೇನು ಮೇಡಮ್, ನಾನು ನಿಮ್ದೆಲ್ಲ ಸೀರಿಯಲ್ ಶಕ್ತಿ ಅಂತ ಬರ್ತಾಯಿತ್ತು. ಪಾಪ ಅವರು ತುಂಬ ಚೆನ್ನಾಗಿ ಸಪೋರ್ಟಿವ್ ಆಗಿ ಮಾತಾಡಿದ್ರು, ಅವರು ತುಂಬ ಇದು ಮಾಡಿದ್ರು. 7 ಗಂಟೆ 8 ಗಂಟೆ ಆಯಿತು. ನಾನು ನೆಕ್ಸ್ಟ್ ಡೇ ಮೈಸೂರಿಗೆ ಹೋಗ್ಬೇಕಾಯ್ತು. ನಾನು ಡೈರೆಕ್ಟ್ರಿಗೆ ಹೇಳಿದೆ, ಸರ್ ನಾನು ಮೈಸೂರಿಗೆ ಆಲ್ರೆಡಿ ಫಿಕ್ಸ್ ಆಗಿದೆ ಸರ್, ನನ್ನ ಫ್ಯಾಮ್ಲಿದು. ಇಲ್ಲ ಕಣೋ, ರಾತ್ರಿ ಮುಗಿಸ್ಬಿಡ್ತೀನಿ, ಸೂಪರಾಗಿ ಮಾಡಿದ್ಯಾ ಬಿಡು, ಇನ್ನೊಂದು ವಾರ 10 ದಿವಸ ನಿನ್ನ ಕರೆಯಲ್ಲ ಬಿಡು. ಸರಿ ಸರ್, ಆಯ್ತು ಸರ್, ಥ್ಯಾಂಕ್ ಯು. ಆ ವ್ಯಕ್ತಿ ಈ ಇನ್ಸಿಡೆಂಟ್ನ ಹೇಳಿದ್ದೀನಿ ನಾನು. ಆ ವ್ಯಕ್ತಿಯ ಹೆಸರನ್ನ ನಾನು ಎಲ್ಲೂ ಹೇಳಿರಲಿಲ್ಲ, ಬಟ್ ಇವತ್ತು ಇಲ್ಲಿ ಆ ವ್ಯಕ್ತಿ ಹೆಸರು ಹೇಳ್ತೀನಿ. ಅಶೋಕ್ ಹೆಗ್ಡೆ ಅಂತ ಒಬ್ಬರು ಆ್ಯಕ್ಟ್ರು, ಅಪ್ಪಿ ಅಂತ ಕರೀತಾರೆ ಅವ್ರನ್ನ. ಅವ್ರು ಬಂದರು ಅಲ್ಲಿ ರಾತ್ರಿ ಸೆಟ್ಗೆ. ಅವ್ರದ್ದು ಪೋರ್ಷನ್ ಇದು, ನೈಟ್ ಶೂಟಿಂಗ್ ಇತ್ತು. ಏನೋ ಜೈಲಲ್ಲಿ ಏನೋ ಮಾಡಬೇಕು ಅನ್ನೋದೇನೋ ಇತ್ತು. ಊಟ ಆಯಿತು. ಊಟ ಆದಮೇಲೆ ಶಾರ್ಟ್ ಮಾಡಬೇಕು, ನಾನು ಶಾರ್ಟ್ಗೆ ಹೋಗ್ಬೇಕು. ಬೆಳಗ್ಗೆಯಿಂದ ಅಲ್ಲಿವರೆಗೂ ಎಲ್ಲವೂ ಚೆನ್ನಾಗೇ ನಡೀತಾಯಿತ್ತು, ನಡ್ಕೊಂಡು ಆಗ್ತಾಯಿತ್ತು. ಇದು ಊಟ ಆದಮೇಲೆ ನೀವೇನೇನು ಅಷ್ಟೊತ್ತು ಗೊತ್ತಾಗಿದೆ, ಯಾರೋ ಬಂದಿದ್ದಾನೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗಿದೆ. ನೀವೇನು ಅಂತ, ಸರ್ ನೋಡಿದ್ದೀವಿ ಸರ್, ಏನು ಸರ್ ನಿಮ್ಮ ಸೀರಿಯಲ್ ಸೂಪರ್ ಸರ್, ಕೆ ವಿ ಜಯರಾಮ್ ಅವ್ರ ಪಿಕ್ಚರ್ ನೋಡಿದ್ದೀವಿ ಸರ್, ಆ ಕಾಜಿನ ಮನೆಯಲ್ಲಿ ಏನು ಕ್ಯಾರೆಕ್ಟ್ರು ಸರ್ ನಿಮ್ಮದು, ಸೂಪರ್ ಸರ್. ಇರಲಿ ಬಿಡಿ, ಮನೆ ವಾಕ್ ಹೋಗೋಣ, ಈಗ ಮೇಲೆ ಕೈ ಹಾಕೊಂಡು ಕರ್ಕೊಂಡು ಹೋದ್ರು. ಅವ್ರು ಕೇಳಿದ ಮೊದಲನೇ ಪ್ರಶ್ನೆ, ಎಷ್ಟು ಕೊಟ್ರಿ ಡೈರೆಕ್ಟ್ರಿಗೆ ಎಷ್ಟು ದುಡ್ಡು ಕೊಟ್ಟು ಬಂದ್ರಿ, ಯಾಕ್ರಿ ಹಿಂಗೆಲ್ಲ ಬರ್ತೀರಾ ನೀವು ದುಡ್ಡು ಕೊಟ್ಬಿಟ್ಟು, ನಿಮ್ಮಂಥವ್ರು ಬರೋದ್ರಿಂದ ನಮ್ಮಂಥ ಕಲಾವಿದರಿಗೆ ಕೆಲಸ ಇಲ್ಲ. ಸರ್ ಲೈಫಲ್ಲಿ ಆ ಥರ ಎಲ್ಲ ದುಡ್ಡು ಕೊಟ್ಬಿಟ್ಟು ನಾವು ಯಾವತ್ತೂ ಆ್ಯಕ್ಟ್ ಮಾಡಿದವರಲ್ಲ. ಅಂಥದ್ದೇನು ಡಿಸ್ಟರ್ಬ್ ಆಗಿತ್ತು ಅವರಿಗೆ? ಅದು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ, ಅದು ಅವ್ರನ್ನೇ ಕೇಳಬೇಕು. ಬಟ್ ನನಗೆ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿರ್ಬೇಕು. ನನಗೇನಾಗೋಯ್ತು, ನನಗೊಂಥರ ಡಿಮಾರಲೈಸ್ ಆಗೋಯ್ತು ಅದು. ಅಯ್ಯೋ ನಾನು ದುಡ್ಡು ಕೊಟ್ಟು ಬಂದೆ ಅಂತೆಲ್ಲ ಮಾತಾಡ್ತಿದಾರ, ಹಿಂಗೆಲ್ಲ ಹೇಳ್ತಿದಾರ. ಏನು ಬೆಳಗ್ಗೆಯಿಂದ ಮಾಡ್ಕೊಂಡು ಹೋಗಿದ್ದೆ, ಮತ್ತೆ ತೊಪ್ಪೆ ಹಾಕಕ್ಕೆ ಸ್ಟಾರ್ಟ್ ಮಾಡಿದೆ, ಒಂದು ಟೇಕು ಆಗ್ತಾ ಇಲ್ಲ ನಂದು. ಆ ರಮೇಶ್ ಕೃಷ್ಣ ಅವ್ರು ಅಷ್ಟು ಬೇಜಾರಾಗ್ಬಿಟ್ರು. ನೀನೇನೋ ಅನ್ಕೊಂಡ್ಬಿಡಿದ್ರೆ ಎಷ್ಟು ಬೇಗಲೇ ಕೊಬ್ಬು ಬಂದ್ಬಿಡ್ತಾ ನಿನಗೆ, ಹಿಂಗೆ ಮಾಡ್ತಿದ್ಯಾ. ನನಗೆ ಇಟ್ ವಾಸ್ ಎ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ವೆರಿ ನೈಟ್ ಮೇರ್ ಥರ ಆಗೋಯ್ತು. ಅಂದರೆ ಡ್ಯೂ ಥಿಂಕ್ ದಟ್ ಇದು ಒಂದು ಟ್ರಿಕ್ ಅಂತ ಅನ್ಸುತ್ತೆ? ಐ ಡೋಂಟ್, ಮೇಬಿ ಹೊಸಬರಿಗೆ ಎಸ್ ಮೇಬಿ. ಇಲ್ಲ, ಪರ್ಪಸ್ ಏನು ಸರ್, ಎಲ್ರಿಗೂ ಹಂಗೆ ಆಗದೆ ಇರ್ಬೋದು. ನನಗಾಗಿ ಸತ್ಯ ನಾನು ಓಪನ್ ಆಗಿ ವಿತ್ ನೇಮೇ ಹೇಳ್ತಾ, ಇಷ್ಟು ದಿವಸ ನನ್ನ ಹೆಸರು ಹೇಳಿರಲಿಲ್ಲ. ಒಬ್ರು ವ್ಯಕ್ತಿ ಹಿಂಗೆ ಮಾಡ್ದು ಅಂದರೆ ಇವತ್ತಿಗೆ ಅವ್ರ ಹೆಸರೇ ಹೇಳ್ತೀನಿ ನಾನು. ಇದು ಸಿನಿಮಾದಲ್ಲೂ ಆಗುತ್ತೆ? ಆಗ ನನಗಾಗಿಲ್ಲ, ಬೇರೆಯವ್ರಿಗೆ ಆಗಿದೆಯೋ ನನಗೆ ಗೊತ್ತಿಲ್ಲ. ಅದು ಆಗ್ಬೋದು, ಆಗುತ್ತೆ. ಇನ್ಸೆಕ್ಯೂರಿಟಿ ಫೀಲಿಂಗ್ಗಳಿದ್ದಾಗ ಅಥವಾ ಇನ್ಯಾರೋ ಬಂದ್ಬಿಡ್ತಾನೆ ಅಂತ ಇದ್ದಾಗ ಈ ಥರದೆಲ್ಲ ನಾವು ಬಂದು ಏನು ಸರ್, ಯಾರ ಸ್ಥಾನ ಯಾರು ಕಿತ್ಕೊಳ್ಳೋಕ್ಕಾಗಲ್ಲ ಸರ್, ಅವ್ರವ್ರ ಸ್ಥಾನ ಅವ್ರವ್ರದ್ದೇ. ಇವತ್ತು ನಿಮ್ಮ ಯೂಟ್ಯೂಬ್ ವ್ಯೂವರ್ಸ್ ನಿಮಗೆ, ನನ್ನ ಯೂಟ್ಯೂಬ್ ವ್ಯೂವರ್ಸ್ ನನಗೆ. ಅಯ್ಯೋ ನೀವು ನನ್ನ ಕಾಂಪಿಟೇಷನ್ ಅಂತ ಅನ್ಕೊಳ್ಳೋದೇ ತಪ್ಪು. ನೀವು ಇವತ್ತು ಹೋಗಿ ಕಾಂಪಿಟೇಷನ್ ಅಂತ ಅನ್ಕೊಂಡ್ರು, ನೀವು ಇವತ್ತು ಇವ್ರನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ರೆ ನಾನು ಇವ್ರಿಗಿಂತ ಇನ್ನೊಬ್ರನ್ನ ಕರೆಸಿ ಇಂಟರ್ವ್ಯೂ ಮಾಡ್ತೀನಿ ಅನ್ನೋಂಗಿರ್ಬೇಕು. ಅದು ನಾನಿವತ್ತು ಹಿಂಗೆ ಆ್ಯಕ್ಟ್ ಮಾಡೋದನ್ನ ಇದು ನನಗೆ ಸೀರಿಯಲ್ ಮೇಲೆ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಬಂದ್ಬಿಡ್ತು ಅವತ್ತಿನ ದಿವಸದಲ್ಲಿ. ಅದಾದಮೇಲೆ ನಾನು ಚಾನಲ್ಗೆ ಸೇರಿದೆ, ಸಿನಿಮಾಗೆ ಮಾಡಿದೆ. ಸೀರಿಯಲ್ ನನಗೆ ಯಾವುದು, ಫ್ರ್ಯಾಂಕ್ಲಿ ಸ್ಪೀಕಿಂಗ್, ಯಾವ ಸೀರಿಯಲ್ನವರು ನನಗೆ ಕರೀಲಿಲ್ಲ. ದೋ ಇನ್ ಮೈ ಹಾರ್ಡ್ ಫೇಸ್ ಆಲ್ಸೋ ನಾನು ಯಾರೂ ಕರೀಲಿಲ್ಲ. ನಂದು ತಪ್ಪಿದೆ, ನಾನು ಯಾರನ್ನೂ ಕೇಳಿಲ್ಲ. ನನಗೆ ಕಷ್ಟದಲ್ಲಿದ್ದೀನಿ, ಅವಕಾಶ ಕೊಡಿ ಅಂತ ನಾನು ಕೂಡ ಕೇಳಿಲ್ಲ. ಆಫ್ಟರ್ 2010 ಈ ಸಿನಿಮಾ ಎಲ್ಲ ಆದಮೇಲೆ ಮತ್ತೆ ಟಿವಿಗೆ ಹೋಗಬೇಕು ಅಂತ ಅನಿಸ್ಲಿಲ್ವಾ? ಹೋದೆ. ಚೆಲುವೆ ನಿನ್ನ ನೋಡಲು ಫ್ಲಾಪ್ ಆದಮೇಲೆ ಮತ್ತೆ ಟಿವಿ ಚಾನಲ್ಗೆ ಕೆಲಸ ಮಾಡೋದಕ್ಕೆ ಹೋದೆ ನಾನು. ನನಗೆ ಕೊಡಲಿಲ್ಲ, ನನ್ನನ್ನು ಸೇರಿಸಲಿಲ್ಲ, ನನಗೆ ಕೆಲಸ ಕೊಡಲಿಲ್ಲ. ಯಾವ ಚಾನಲ್ಗೆ? ಜಿ ಕನ್ನಡ. ಹೌದಾ? ಅನೂಪ್ ಚಂದ್ರಶೇಖರ್ ಅಂತ ಇದ್ರು ಅವಾಗ, ಗೊತ್ತಿತ್ತಲ್ಲ ಅಷ್ಟೆಲ್ಲ ಮಾಡಿದ್ದು. ಕೊಡಲಿಲ್ಲ ಸರ್, ನನಗೆ ಕೊಡಲಿಲ್ಲ, ಸೇರಿಸಲಿಲ್ಲ. ಆ್ಯಂಡ್ ತುಂಬ ಜನ ಸೀರಿಯಲ್ ಪ್ರೊಡಕ್ಷನ್ ಮಾಡ್ಬೋದಲ್ಲ ಅಂತಂದ್ರೆ ಅದೆಲ್ಲ ನಮಗೆ ಕೊಡಲ್ಲ. ದೇ ವೋಂಟ್ ಗಿವ್ ಅಸ್. ನಮ್ಮನ್ನು ಕರೆದು ಯಾವ ಸೀರಿಯಲ್ ಪ್ರೊಡಕ್ಷನ್ ಮಾಡಿ ಅಂತಲೂ ಹೇಳಲ್ಲ, ಡೈರೆಕ್ಷನ್ ಮಾಡಿ ಅಂತಲೂ ಹೇಳಲ್ಲ. ವೈ ಗೊತ್ತಿಲ್ಲ. ಒಂದು ಅವ್ರವ್ರದ್ದೇ ಆದಂಥ ಒಂದು ಟೀಮ್ಗಳಿರ್ತದೆ. ಇವಾಗ ಅವ್ರಿಗೆ ಯಾರ್ಯಾರು ಕಂಫರ್ಟ್ ಬೇಕೋ ಆ ಟೀಮ್ಗಳಿರುತ್ತೆ. ಸೊ ನಾನು ಆಡ್ ಒನ್ ಔಟ್ ಆಗ್ತೀನಲ್ಲ ಅಲ್ಲಿ, ದಟ್ ಮೇ ಬಿ ದ ರೀಸನ್. ಗೊತ್ತಿಲ್ಲ, ನಾನು ಅಂದ್ಕೊಂಡಿರೋದು ಇದು. ಇಟ್ಸ್ ಮೈ ಅಸಂಪ್ಷನ್, ಐ ಆಮ್ ನಾಟ್ ಟೆಲಿಂಗ್ ದಿಸ್ ದ ರಿಯಾಲಿಟಿ. ಆಮೇಲೆ ನಂದು ಯೂಟ್ಯೂಬ್ ಬಂದಮೇಲೆ ನಮ್ಮ ಜಗದೀಶ್ ಅವ್ರನ್ನ ನೆನೆಸ್ಕೋಬೇಕು. ನಮ್ಮ ಜೊತೆಯಲ್ಲಿ
ಸೀರಿಯಲ್ ಡೈರೆಕ್ಟ್ ಮಾಡಿದ್ರಲ್ಲ, ಅವ್ರನ್ನ ಖಂಡಿತ ನೆನೆಸ್ಕೋಬೇಕು. ಅವರ ಭೂಮಿಗೆ ಬಂದ ಭಗವಂತ ಧಾರಾವಾಹಿನಲ್ಲಿ ಒಂದು ಗೆಸ್ಟ್ ರೋಲ್ ಥರದೊಂದು ಕೊಟ್ಟರು, ನೀವೇ ಮಾಡಬೇಕು ಅಂತ ಹೇಳಿದ್ರು. ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಪಾಪ ಅದನ್ನು ನಾನು ಮರೆಯೋ ಹಾಗಿಲ್ಲ. ಆಮೇಲೆ ಯಾರು ಏನು ನನಗೆ ಫೋನ್ ಮಾಡ್ತಾರೆ, ತುಂಬ ಜನ ಈ ಟೆಲಿವಿಷನ್ ಪ್ರೊಡಕ್ಷನ್ ಮ್ಯಾನೇಜರ್ಸು ಇವರು ಫೋನ್ ಮಾಡ್ತಾರೆ, ನಿಮ್ಮ ಇಂಟರ್ವ್ಯೂ ನೋಡಿದೆ, ಈ ಆರ್ಟಿಸ್ಟ್ ಇದಾರಲ್ಲ ಸರ್, ಅವ್ರ ನಂಬರ್ ಸಿಗುತ್ತಾ ಸರ್, ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಕೇಳ್ತಾರೆ. ನನ್ನನ್ನು ಯಾವತ್ತೂ ಯಾರು ಮಾಡಿ ಅಂತ ಕೇಳಿಲ್ಲ. ದ್ಯಾಟ್ಸ್ ಓಕೆ, ದ್ಯಾಟ್ಸ್ ಫೈನ್. ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಯಾಕಂದ್ರೆ ಐ ಮೀನ್ ಡೈರೆಕ್ಟರು ಮಾಡ್ತಾರೋ ಇಲ್ವೋ ನಮ್ಮ ಸೀರಿಯಲ್ ಅಲ್ಲ ಗೊತ್ತಿಲ್ಲ, ಮಾಡಿದ್ದೀನಲ್ಲ ಭೂಮಿಗೆ ಬಂದ ಭಗವಂತನಲ್ಲಿ ಮಾಡಿದ್ನಲ್ಲ, ಬಟ್ ದ್ಯಾಟ್ಸ್ ಫೈನ್. ಅದೇನು ನನಗೆ ಅದು ಮಾಡಲಿಲ್ಲ ಅನ್ನೋದು ಒಂದು ನನಗೆ ಕೊರಗೇನಿಲ್ಲ. ನಮ್ಮಿಂದ ನಮ್ಮ ಇಂಟರ್ವ್ಯೂ ಬಂದು ಒಂದು 4 ಜನ ಕೆಲಸ ಹಾಕಿದ್ರೆ ಅದಕ್ಕಿಂತ ತೃಪ್ತಿ ಇನ್ನೊಂದಿಲ್ಲ. ಸೊ ಆ ವಿಷಯದಲ್ಲಿ ನಾನು ತುಂಬ ಹೆಮ್ಮೆ ಇದೆ. ವಿಶಾಲ್ ಹೆಗ್ಡೆ ನಾನು ಇಂಟರ್ವ್ಯೂ ಮಾಡಿದ್ಮೇಲೆ ಕಲರ್ಸಲ್ಲಿ ಒಂದು ಸೀರಿಯಲ್ ಮಾಡಿದ್ರು. ನಯನ ಕಾವೇರಪ್ಪ ಅವರು ನಮ್ದು ಇಂಟರ್ವ್ಯೂ ಆದಮೇಲೆ ಕಲರ್ಸಲ್ಲಿ ಯಾವುದೋ ಒಂದು ರಿಯಾಲಿಟಿ ಶೋ ಮಾಡಿದ್ರು. ಮಾಧುರಿ ಅವರು ನಮ್ಮ ಇಂಟರ್ವ್ಯೂ ಫಸ್ಟು ಇವರು ನಮ್ಮ ಚೈತ್ರದ ಪ್ರೇಮಾಂಜಲಿ ನಾಯಕಿ ಶ್ವೇತಾ ಅವರು, ಲಕ್ಷ್ಮೀ ನಿವಾಸಾಗ ಅವರು ನಾನೇ ಮಾತಾಡಿಸ್ಕೊಟ್ಟಿದ್ದು. ಸೊ ಎಷ್ಟೊಂದು ಈ ಥರದ್ದು ಅದನ್ನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಸಿಕ್ತು ರಘುರಾಮ್ ಅವ್ರಿಗೆ ಇಂಟರ್ವ್ಯೂ ಕೊಟ್ಟು ಸೀರಿಯಲ್ ಅಲ್ಲಿ ಹಿಟ್ ಇಲ್ಲ, ಅದು ಸತ್ಯ. ಮಾಧುರಿ ಅವರು ಇವಾಗ ನಾನು ಇಂಟರ್ವ್ಯೂ ಮಾಡಿದ್ಮೇಲೆ ನಾವು ಶೀಸ್ ಡೂಯಿಂಗ್ ಇನ್ ಲಕ್ಷ್ಮೀ ನಿವಾಸ್ ಅಂದರೆ ನಾನು ಕೊಡಿಸ್ದೆ, ನಾನೇನೋ ಫೋನ್ ಮಾಡಿದೆ ಅಂತಲ್ಲ, ಇವ್ರನ್ನೆಲ್ಲ ಮರೆತು ಬಿಟ್ಟಿರ್ತಾನೋ, ಇವ್ರು ಇದಾರಲ್ಲ ಅಂತ ಒಂದು ಜ್ಞಾಪಿಸ್ದೆ ಅಷ್ಟೇ. ಎಕ್ಸಾಕ್ಟ್ಲಿ ಆ ಜ್ಞಾಪಿಸಿರೋ ಕೆಲಸ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ಮಾಡಿದ್ದೀನಿ. ಅದನ್ನು ಹೆಂಗ್ ನಡೀತಾ ಇದೆ ಯೂಟ್ಯೂಬ್? ಚೆನ್ನಾಗಿ ನಡೀತಾ ಇದೆ. ಸಪೋರ್ಟಿಂಗ್ ಇದೆ, ಮನೆಯವ್ರ ಸಪೋರ್ಟಿಂಗ್ ಇದೆ. ಮನೆಯವ್ರು, ನನ್ನ ಮಗಳು, ದೊಡ್ಡ ಮಗಳು, ನನ್ನ ಹೆಂಡತಿ, ಅವರಿಬ್ಬರೇ. ನಾನು ಬರೀ ಮಕ್ಳಿಗೆ ಮಾಡ್ಕೊಂಡಿದ್ದೀರಾ? ದೊಡ್ಡವಳು ಇವಾಗ ಮಾಸ್ಟರ್ಸ್ ಇನ್ ಜರ್ನಲಿಸಮ್ ಮಾಡ್ತಿದ್ದಾಳೆ ಸೆಂಟ್ ಜೋಸೆಫ್ಸ್ ಅಲ್ಲಿ. ಇವಾಗ ಮೊನ್ನೆ ಜೂನಿಂದ ಸ್ಟಾರ್ಟ್ ಆಯ್ತು ಅವಳಿಗೆ. ಎರಡನೇವಳು 7ನೇ ಕ್ಲಾಸ್. ನನ್ನ ದೊಡ್ಡ ಮಗಳಿಗೆ ಚಿಕ್ಕ ಮಗಳಿಗೆ 10 years ಗ್ಯಾಪು. ಹೌಸ್ ವೈಫು. ಈ ಟೆಕ್ನಿಕಲ್ ಎಲ್ಲ ಅವರಿಬ್ಬರೇ ನೋಡ್ಕೊಳ್ಳೋದು. ನನಗೆ ಈ ಅಪ್ಲೋಡ್ ಎಲ್ಲ ನನಗೆ ಬರಲ್ಲ, ನಾನು ಮಾಡಲ್ಲ. ಮಗಳು ಶ್ರೀಮತಿ ಅವರ ಅವರಿಬ್ಬರೇ ಮಾಡೋದು. ಅದೊಂಥರ ಫ್ಯಾಮಿಲಿ ಪ್ರಾಜೆಕ್ಟ್ ಆದಂಗೆ ಆಗಿದೆ. ಆ್ಯಂಡ್ ನನಗೆ ಫೈನಾನ್ಸ್ದಾಗಲಿ ಮತ್ತೊಂದಾಗಲಿ ಪಾಪ ಅವ್ರು ಯಾವುದೂ ಸ್ಟ್ರೆಸ್ ಕೊಡಲ್ಲ. ಯಾಕೆಂತಂದರೆ ಯೋಚನೆ ದುಡ್ಡು ಕಡೆ ಹೋಗ್ಬಿಟ್ಟಾಗ ಕೆಲಸದ ಕಡೆ ಯೋಚನೆ ಕಡಿಮೆ ಆಗ್ಬಿಡುತ್ತೆ. ಸೊ ಪಾಪ ಏನಿದೆ ಅದನ್ನು ನನ್ನ ಹೆಂಡತಿ ಭಾಳ, ನನ್ನ ಲೈಫಲ್ಲಿ ಏನು ಸಂಪಾದನೆ ಮಾಡಿದನೋ ಇಲ್ಲೋ ಗೊತ್ತಿಲ್ಲ ಶ್ರೀನಿವಾಸ್ ಅವರೇ, ಒಳ್ಳೆ ಮಕ್ಕಳನ್ನ, ಒಳ್ಳೆ ಹೆಂಡ್ತಿನ, ಒಳ್ಳೆ ಸಂಸಾರನ, ಒಳ್ಳೆ ತಂದೆ ತಾಯಿನ, ಕೆಲವು ಒಳ್ಳೆ ವೆಲ್ವಿಷರ್ಸ್ನ ಸಂಪಾದನೆ ಮಾಡಿದ್ದೀನಿ. ದುಡ್ಡನ್ನೋದು ಮಾಡಿದ್ದೀನಿ, ಕಳೆದಿದ್ದೀನಿ, ಇನ್ನೂ ಮಾಡ್ತೀನಿ. ಮಾಡಲಿಲ್ಲ ಅಂದರೆ ಇವಾಗ ಏನಿದೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ಆ್ಯಂಡ್ ಫೈನಲಿ ಇವತ್ತು ಫೈನಾನ್ಷಿಯಲ್ ಎಷ್ಟು ಸ್ಟೇಬಲ್ ಆಗಿದ್ದೀರಿ? ನಾಟ್ ಬ್ಯಾಡ್, ಬೆಟರ್, ಮಚ್ ಬೆಟರ್ ದೆನ್ ಬಿಫೋರ್ ಬಿಕಾಸ್ ಆಫ್ ಮೈ ಯೂಟ್ಯೂಬ್. ಆ್ಯಂಡ್ ಅಪ್ಪ ಅಮ್ಮ ಎಲ್ಲೋ ಮಾಡಿಕೊಟ್ಟಿದ್ದೆ ಕೆಲವು ಈ ಪ್ರಾಪರ್ಟಿ ಬಾಡಿಗೆ ಗಿಡಿಗೆ ಅಂತೇನು ಬರುತ್ತೆ, ಮಚ್ ಬೆಟರ್. ಬಟ್ ಕೊಡಬೇಕು ನಾನು ಸ್ವಲ್ಪ ಜನಕ್ಕೆ. ಐ ವಾಂಟ್ ಟು ಕ್ಲಿಯರ್. ಆ್ಯಂಡ್ ಕೆಲವು ನನ್ನ ವೈಫ್ದು ಮಕ್ಕಳದು ಏನು ನಾನು ಇಟ್ಟಿದ್ದೀನಿ ಅದನ್ನ ಇನ್ನೂ ಸಂಪೂರ್ಣವಾಗಿ ಬಿಡಿಸಿಲ್ಲ, ಅದನ್ನು ಬಿಡಿಸ್ಬೇಕು, ಅದು ಜವಾಬ್ದಾರಿ ನನಗಿದೆ. ಬಟ್ ನನಗೆ ಕೊರಗಿಲ್ಲ. ಅಥವಾ ದೇವರು ಇವಾಗ ಎಲ್ಲೋ ಮತ್ತೆ ಬಂದ್ಬಿಟ್ಟು ಸರ್ ಒಂಚೂರು ಒಂದು 20,000 ಕೊಡಿ ಸರ್, ಒಂದು 50,000, ಆ ಪರಿಸ್ಥಿತಿ ಇವತ್ತಿಲ್ಲ. ಆ ಥರ ತುಂಬ ಜನಕ್ಕೆ ಚಾಚಿದ್ದೀನಿ, ತುಂಬ ಜನ ನನಗೆ ಸಹಾಯ ಮಾಡಿದ್ದಾರೆ. ಆ ಮಾಡಿದವ್ರಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಯಾಕೆಂದರೆ ಯಾರೋ ಒಬ್ಬರು ಮಾಡಿಬಿಟ್ಟು ಥರ ಇದು ಮಾಡಿದ್ರು ಅನ್ನೋದಕ್ಕಿಂತ ತುಂಬ ಜನ, ನಮ್ಮ ಕುಮಾರ್ ಅವರು, ವಜ್ರೇಶ್ವರಿ ಕುಮಾರ್ ಅವರು, ಅವರು ನನಗೆ ತುಂಬ ಒಂದು ಸಪೋರ್ಟಿವ್ ಆಗಿ ನಿಂತ್ಕೊಂಡ್ರು ನನ್ನ ಹಾರ್ಡ್ ಟೈಮ್ಸ್ನಲ್ಲಿ. ಫೈನಾನ್ಷಿಯಲಿ ಹೆಲ್ಪ್ ಮಾಡಿದ್ರು. ಆಮೇಲೆ ಅವ್ರು ಪಿಕ್ಚರ್ ಒಂದು ಪ್ರೊಡ್ಯೂಸ್ ಮಾಡಿದರು, ಕನ್ನಡಿಗ ಅಂತ. ಆ ಸಿನಿಮಾದು ಪ್ರೊಡಕ್ಷನ್ ನೋಡ್ಕೊಳ್ಳೋ ಕೆಲಸ ನನಗೆ ಕೊಟ್ಟರು, ಅದಕ್ಕೊಂದಿಷ್ಟು ಸಂಭಾವನೆ ಅಂತ ಕೊಟ್ಟರು. ಒಬ್ಬ ಡೈರೆಕ್ಟ್ರಾಗಿ ಎಲ್ಲವೂ ಮಾಡಿದ್ದೀನಿ ಸರ್. ಯಾವುದು ಮಾಡದೇ ಇರೋದು 2 ಕೆಲಸ, ತಲೆ ಹಿಡ್ದಿಲ್ಲ, ತಲೆ ಹೊಡೆದಿಲ್ಲ. ಇವೆರಡು ಬಿಟ್ಬಿಟ್ಟು ಇನ್ನೆಲ್ಲನೂ ಮಾಡಿದ್ದೀನಿ. ಪುನೀತ್ ರಾಜ್ಕುಮಾರ್ ಅವ್ರ ಜೊತೆ ಏನಾದರೂ ಒಡನಾಟ ಇತ್ತು ಸರ್? ಇತ್ತು. ಅವರು ತೀರೋಗೋಕ್ಕೆ ಒಂದು 10 ದಿವಸದ ಮುಂಚೆ ಅದೊಂದು ನಾನು ಎಲ್ಲೂ ಹೇಳ್ಕೊಂಡೇ ಇರಲಿಲ್ಲ. ಅದನ್ನು ಕೆ ಶಿವರಾಮ್ ಅವ್ರು ಹೇಳ್ಕೊಂಡ್ರು. ಅವ್ರು ಹೇಳಿದ್ಮೇಲೆ ನಾನು ಹೇಳ್ಕೊಂಡೆ. ಅಲ್ಲಿವರೆಗೂ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ. ಕೆ ಶಿವರಾಮ್ ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೆ ನಾನು. ಅವ್ರು ಇಂಟರ್ವ್ಯೂ ಮಾಡಿದಾಗ ಸರ್ ನಿಮ್ಮ ಬಯೋಪಿಕ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ನಾನು. ಶಿವರಾಮ್ ಮಾಡೋಣ ರೀ ಅಂತ ಕ್ಯಾಮ್ರಾಗೆ ಹೇಳಿದ್ರು. ಕ್ಯಾಮ್ರಾ ಕಟ್ ಆದಮೇಲೆ ಮಾತಾಡಿರೋಗು ಅಪ್ಪು ಮಾಡೋಂಗಿದ್ರೆ ಮಾಡೋಣ ಅಂತ ಹೇಳಿದ್ರು. ನಾನು ಅಪ್ಪು ಸರ್ಗೆ, ನನ್ನ ಹತ್ರ ಇದ್ದ ಮೆಸೇಜ್ ಹಳೆ ಫೋನಲ್ಲಿ ಇದ್ದರೆ ನೋಡ್ತೀನಿ, ಕಳಿಸ್ತೀನಿ ನಾನು ನಿಮಗೆ. ಅಪ್ಪು ಸರ್ಗೆ October 19th ನಾನು ಮೆಸೇಜ್ ಮಾಡಿದೆ, ಶಿವರಾಮ್ ಸರ್ದು ಇಂಟರ್ವ್ಯೂ ಲಿಂಕ್ ಕಳಿಸ್ತಾ ಇದ್ದೀನಿ ಸರ್, ಈ ಟೈಮಿಂದ ಈ ಟೈಮ್ ನೋಡಿ ಅಂತ. ನೋಡ್ಬಿಟ್ಟು ಇಮಿಡಿಯೇಟ್ ಫೋನ್ ಮಾಡಿದ್ರು ಅವರು ಅಪ್ಪು ಸರ್. ಏನು ರಘು ಸರ್ ಅದೇ ಪಿಕ್ಚರ್ ಮಾಡಬೇಕು ಅಂತಿದ್ದಾರಂತೆ, ಬಯೋಪಿಕ್ಕು, ನೀವು ಒಪ್ಪಿದ್ರೆ ನಿಮ್ಗೇನೋ ಟೋಕನ್ ಆಯ್ತಾ ಅಂತ ಕೇಳಿದ್ರು. ಸರ್ ಇಲ್ಲ ಸರ್, ನೀವು ಒಳ್ಳೆ ಎಲ್ಲಿ ಸರ್, ಒಂದು ಕೆಲಸ ಮಾಡು, November 5ನೇ ತಾರೀಕು ದೀಪಾವಳಿಗೆ ನಮ್ಮ ಮನೆಗೆ ಕರ್ಕೊಂಬ, ಲೆಟ್ ಹಿಮ್ ಮೇಕ್ ಒನ್ ಫೈನಾನ್ಷಿಯಲ್ ಕಮಿಟ್ಮೆಂಟ್, ನಾನು ನಿನಗೂ ಮಾಡಿಸ್ತೀನಿ. ಪೃಥ್ವಿ ಥರ ಮಾಡೋಣ ಒಂದು ಸಿನಿಮಾ, ಒಂದು ಬಯೋಪಿಕ್ನ ಆ ಜಾನರ್ ಆ ಸ್ಟೈಲಲ್ಲಿ ಒಂದು ಮಾಡು ಸಿನಿಮಾ, ಒಂದು ಕಮರ್ಷಿಯಲ್ ವೇ ಅಲ್ಲಿ ಪೃಥ್ವಿ ಥರ, ಪೃಥ್ವಿ ಪ್ಯಾಟರ್ನ್ ಅಲ್ಲಿ IAS ಆಫೀಸರ್ ಕೆ ಶಿವರಾಮ್ ಅವರ ಬಯೋಪಿಕ್. ಶಿವರಾಮ್ ಅವ್ರಿಗೆ ಹೊಡೆದ ಖುಷಿ, ಬನ್ರಿ ರೀ ಅಪ್ಪು ಮಾಡ್ತಾರೆ ಅಂದ್ರೆ ಇನ್ನೇನ್ರಿ ಸೂಪರ್, ಇದೆಲ್ಲ ಮಾತುಕತೆ ಆಯಿತು. ದೀಪಾವಳಿಗೆ ಹೋಗ್ಬಿಡೋಣ, ನೀವು ಇಲ್ಲಿಗೆ ಬಂದ್ಬಿಡಿ, ನಮ್ಮ ಮನೆಗೆ ಸ್ವೀಟ್ ಬಾಕ್ಸ್ ಎಲ್ಲ ತೊಗೊಂಡು ಹೋಗ್ಬಿಡೋಣ. 29th October
ಆ ಟ್ರ್ಯಾಜಿಡಿ ಆಯಿತು. ಏನು ಮಾಡ್ತೀರಾ, ಏನು ಮಾಡೋಕ್ಕಲ್ಲ. ಅದನ್ನು ನಾನು ಎಲ್ಲೂ ಹೇಳ್ಕೊಂಡಿರಲಿಲ್ಲ ಸರ್. ಅದನ್ನು ಶಿವರಾಮ್ ಸರೇ ಹೇಳಿದ್ಮೇಲೆ ನಾನು ಹೇಳ್ತಾ ಇದ್ದೀನಿ. ಅಲ್ಲಿವರೆಗೂ ಅದು ನಾವಾಗೆ ಅಪ್ಪು ಸರ್ ಇದ್ದಾಗ ಹೇಳ್ಕೊಂಡ್ರೆ ಬೇರೆ, ಅವ್ರು ಇಲ್ಲದೆ ಇರ್ಬೇಕಾದ್ರೆ ನಾನು ಅವ್ರ ಪಿಕ್ಚರ್ ಮಾಡ್ಬೇಕು, ಅದು ನನಗದು ಹೇಳ್ಕೊಳಕ್ಕೆ ಸರಿ ಇರಲ್ಲ ಅಂದ್ಬಿಟ್ಟು ಹೇಳಿರಲಿಲ್ಲ ನಾನು. ಆ್ಯಂಡ್ ಫೈನಲಿ ಸರ್, ಒಂದು ಬಹಳ ಸಂತೋಷದ ವಿಚಾರ, ನನಗೆ ಪರ್ಸ್ನಲಿ ಭಾಳ ಖುಷಿಯಾಗೋದು ಏನು ಅಂತಂದರೆ, ಸುಮ್ಮನೆ ಹವ್ಯಾಸಕ್ಕೆ ಯೂಟ್ಯೂಬ್ ಮಾಡ್ತಾರೆ, ಸುಮ್ಮನೆ ಏನೋ ತೀಟೆಗೋಸ್ಕರ ಯೂಟ್ಯೂಬ್ ವೀಡಿಯೋಸ್ಗಳು ಮಾಡ್ಕೋತಾರೆ, ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಅಂತ ಆಡ್ಕೊಳ್ಳೋರ ಮಧ್ಯೆ ಅದ್ಭುತವಾದ ಕಂಟೆಂಟ್ಗಳನ್ನು ಕೊಡ್ತಾ ಇದ್ದೀರಿ. ಆ್ಯಂಡ್ ಇದು ಹೀಗೆ ಸಾಗಲಿ. ಥ್ಯಾಂಕ್ ಯು. ಎಂಥ ಕಲಾವಿದರನ್ನ ಪರಿಚಯ ಮಾಡಿಸ್ತಾ ಇದ್ದೀರಿ. ಥ್ಯಾಂಕ್ ಯು. ಆ್ಯಂಡ್ ಇವತ್ತು ಕರ್ನಾಟಕದಲ್ಲಿ ಯಾರು ಟಾಪ್ ಮೋಸ್ಟ್ ಯೂಟ್ಯೂಬರ್ಸ್ ಅಂತಿದ್ದಾರೆ, ಇಲ್ಲ ಸರ್, ನೀವು ಇದೀರಿ ಅಂತ ನಾನು ಭಾವಿಸ್ತೀನಿ. ಇನ್ ವೈಸ್ ವರ್ಸ ಆಫ್ ಸಬ್ಸ್ಕ್ರೈಬರ್ಸು ಅದು ಇದು ಎಲ್ಲ ಸೈಡ್ಗೆ ಇಟ್ಟರೆ ಏನಿಲ್ಲ, ಸಾತ್ವಿಕ ಕಂಟೆಂಟ್ಗಳು ಬರ್ತಾ ಇದೆ ಅಂತಂದ್ರೆ ರಿಯಲಿ ಐ ಆಮ್ ಹ್ಯಾಪಿ ಫಾರ್ ದಟ್. ಥ್ಯಾಂಕ್ ಯು. ಅದು ಹಂಗೆ ಮುಂದುವರಿಲಿ. ಆ್ಯಂಡ್ ಯೂಟ್ಯೂಬ್ ಮಾಡೋರಿಗೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತೀನಿ, ಏನೋ ಕಂಟೆಂಟ್ಗಳು ಕೊಡ್ತೀನಿ ಅನ್ನೋರಿಗೆ ಏನು ಹೇಳ್ತೀರಿ? ಯಾಕೆ ಅಂತಂದರೆ ನಾನು ಯಾಕೆ ನಿಮ್ಮನ್ನು ಈ ಪರ್ಟಿಕ್ಯುಲರ್ ಒಪಿನಿಯನ್ ಕೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ಯೂಟ್ಯೂಬರ್ಸ್ ಇದ್ದಾರೆ, ನಿಜ ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನೀವು ಹಿಂದೆ ಏನಾಗಿದ್ರಿ, ಏನು ಮಾಡಿದ್ರಿ, ಈಗೇನು ಮಾಡ್ತಾ ಇದ್ದೀರಿ, ಸೊ ಆ ನಿಮ್ಮ ಅನುಭವಗಳ ಮಾತು ಯೂಟ್ಯೂಬ್ ಮಾಡ್ತೀನಿ ಅನ್ನೋರಿಗೆ. ಸರ್, ಯೂಟ್ಯೂಬ್ ಅನ್ನೋದು ನನ್ನ ಒಂದು ವ್ಯಾಖ್ಯಾನ, ಅದು ಸರಿ ತಪ್ಪು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾನು ಹೇಳೋದಿಷ್ಟೇ, ಒಂದು ಕೃಷಿ, ಒಂದು ಡಿಜಿಟಲ್ ಫಾರ್ಮಿಂಗ್. ಅಂದರೆ ಇವತ್ತು ನಾವು ಬೀಜ ಹಾಕ್ತೀವಿ, ನಾಳೆ ಫಲ ಕೊಡಲ್ಲ. ಅದು 6 ತಿಂಗಳು 1 ವರ್ಷಕ್ಕೋ ಖಂಡಿತ ಫಲ ಕೊಡುತ್ತೆ. ಅದೇ ಆ ಬೀಜಕ್ಕೆ ತಕ್ಕಾಗಿ ನೀವು ಆರೈಕೆ ಮಾಡಬೇಕು. ಅದಕ್ಕೆ ನೀರು ಹಾಕಬೇಕು, ಗೊಬ್ಬರ ಹಾಕಬೇಕು, ಸರಿಯಾದ ಮಣ್ಣು ಹಾಕಬೇಕು. ಇದೆಲ್ಲ ಹಾಕಿದ್ರೆ ನಾಳೆ ಅದು ಮರವಾಗಿ ಬೆಳೆದು ನಿಮಗೆ ಹಣ್ಣು ಕೊಟ್ಟೇ ಕೊಡುತ್ತೆ. ಅಲ್ಲಿವರೆಗೂ ಸಹನೆಯಿಂದಿರಬೇಕು. ಇದು ಇವತ್ತು ಹಾಕಿ ನಾಳೆ ಟ್ರೆಂಡ್ ಆಗ್ಬಿಡ್ಬೇಕು, ವೈರಲ್ ಆಗ್ಬಿಡ್ಬೇಕು ವಿಡಿಯೋ, ನನಗೆ ಇಷ್ಟು ಜನ ಸಬ್ಸ್ಕ್ರೈಬರ್, ಇವಾಗ ನನಗೆ, ನಾನೊಬ್ಬ ರಘುರಾಮು, ನನ್ನೊಬ್ಬ ಇಷ್ಟು ಸಿನಿಮಾಲ್ ಮಾಡಿದ್ದೀನಿ, ಇಷ್ಟು ಚಾನಲ್ ಇದೆ, ನನ್ನ ಯೋಗ್ಯತೆಗೆ ನನಗೆ ಸಬ್ಸ್ಕ್ರಿಪ್ಷನ್ ಬಗ್ಗೆ ಯೋಚನೆ ಮಾಡೋದನ್ನು ಫಸ್ಟ್ ಬಿಟ್ಟಾಕಿ, ವ್ಯೂಸ್ ಬಗ್ಗೆ ಯೋಚನೆ ಮಾಡೋದನ್ನು ಫಸ್ಟ್ ಬಿಟ್ಟಾಕಿ. ಬೇಕು, ಇದೆಲ್ಲವೂ ಇದ್ರೇ ದುಡ್ಡು, ಇಲ್ಲ ಅಂತ ಹೇಳ್ತಿಲ್ಲ, ಆದರೆ ಅದು ಇಮಿಡಿಯೇಟಾಗಿ ಬರೋಲ್ಲ. ಅದಕ್ಕೆ ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಿ. ಇವಾಗ ನಾವು ಎಷ್ಟೋ ಕಂಟೆಂಟ್ಗಳು ಇವಾಗ ಇವತ್ತಿಗೆ ನಾನು ಮಾಡಬೇಕಾದ್ರೂ ತುಂಬ ಚೆನ್ನಾಗಾಗತ್ತೆ ಅಂದ್ಕೊಂಡು ಹಾಕ್ತೀವಿ, ಆದರೆ ಏನೂ ಓಡಲ್ಲ. ಏನೋ ಕಾಟಾಚಾರಕ್ಕೆ ಅಂತಂದರೆ ಕಾಟಾಚಾರಕ್ಕೆ ಅಂದರೆ ಇದೇನು ಹೋಗಲ್ಲ ಅಂದ್ಕೊಂಡು ಮಾಡಿರ್ತೀವಿ, ಅದು ಕಿತ್ಕೊಂಡು ಹೋಗಿರುತ್ತೆ. ನನ್ನ ಒಂದು ಒಪಿನಿಯನಲ್ಲಿ ಇವಾಗ ನಾನು ಸಾರಿ, ಈ ಪದ ಬಳಕೆ ಯಾರಿಗಾರೋ ಹಿಂಸೆ ಆದರೆ ಅಥವಾ ತಪ್ಪು ಅನ್ಸಿದ್ರೆ, ಮೋಸ್ಟ್ ಆಫ್ ದ ಪೀಪಲ್, ಎಲ್ಲರೂ ಜನ ಅಂತ ಹೇಳ್ತಿಲ್ಲ, ಮೋಸ್ಟ್ ಆಫ್ ದ ಪೀಪಲ್, ಇವಾಗ ನಾನೊಂದು ಕಂಟೆಂಟ್ ಮಾಡ್ತೀನಿ, ಗಾಯತ್ರಿ ದೇವಿಯ ಮಹಾತ್ಮೆ ಅಂತ ಒಂದು ಕಂಟೆಂಟ್ ಮಾಡ್ತೀನಿ. ನನಗೆ ಅದಕ್ಕೆ ವ್ಯೂಸ್ ಬರೋದು ತುಂಬ ಕಡಿಮೆ. ಗಾಯತ್ರಿ ಆಂಟಿಯ ಮನೆಯಲ್ಲಿ ಅಂತ ಮಾಡ್ತೀನಿ, ಅದಕ್ಕೆ ವ್ಯೂಸ್ ಬರೋದು ತುಂಬ ಜಾಸ್ತಿ. ಸೊ ನಾನು ಹೇಳೋದು ನೀವು ಅದನ್ನು ನೋಡಬೇಡಿ ಅಂತ ನಾನು ಹೇಳಲ್ಲ, ಆದರೆ ಇದನ್ನು ನೋಡಿ ಅಂತ ನಾನು ಹೇಳ್ತೀನಿ. ಯಾಕೆಂದರೆ ನೋಡೋದು ನಿಮ್ಮ ಆಯ್ಕೆ. ನಾವು ಅದನ್ನೇ ನೋಡಿ ಇದನ್ನೇ ನೋಡಿ ಅಂತ ಹೇಳೋ ಯೋಗ್ಯತೆ ಅಥವಾ ಅರ್ಹತೆ ಅಥವಾ ಅಧಿಕಾರ ನನಗಿಲ್ಲ, ಅಥವಾ ನನ್ನಂಥ ಯಾವುದೇ ಯೂಟ್ಯೂಬರ್ಸ್ಗೂ ಇಲ್ಲ. ಕಷ್ಟಪಟ್ಟು ಮಾಡಿರ್ತೀವಿ, ದಯಮಾಡಿ ಅದನ್ನು ನೋಡಿ. ಆ್ಯಂಡ್ ಇನ್ನೊಂದು, ನಾನು ಎಲ್ಲ ಇಂಟರ್ವ್ಯೂಗಳಲ್ಲೂ ಕಾಮನ್ ಆಗಿ ಇದನ್ನೊಂದು ಹೇಳ್ತೀನಿ. ಇವಾಗ ನಾನು ಶ್ರೀನಿವಾಸ್ ಅವ್ರನ್ನ ಇಂಟರ್ವ್ಯೂ ಮಾಡಿರ್ತೀನಿ. ನಾನು ಶ್ರೀನಿವಾಸನ ಇಂಟರ್ವ್ಯೂ ಮಾಡ್ಬೇಕಾದ್ರೆ ಕಮೆಂಟ್ ಮಾಡೋವಂಥ ಚಂದಾದಾರರು, ಸರ್ ನೀವು ರಾಜ್ಕುಮಾರ್ನ ಇಂಟರ್ವ್ಯೂ ಮಾಡಿ, ಸರ್ ನೀವು ವಿಷ್ಣುವರ್ಧನ್ ಇಂಟರ್ವ್ಯೂ ಮಾಡಿ ಸರ್ ಅಂತೀರಾ. ನೀವು ಕೇಳಿ, ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಚೆನ್ನಾಗಿದೆ ಸರ್, ಅಥವಾ ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಚೆನ್ನಾಗಿಲ್ಲ ಸರ್, ಯಾಕೆ ಸರ್ ಶ್ರೀನಿವಾಸ್ ಅವ್ರ ಇಂಟರ್ವ್ಯೂ ಮಾಡಿದ್ರಿ ಅಂದ್ಬಿಟ್ಟು ನಿಮ್ಮ ಆಯ್ಕೆಯನ್ನು ತಿಳಿಸಿ. ಈ ವ್ಯಕ್ತಿಗೆ ಗೌರವನೇ ಕೊಡದೆ ಇನ್ನೊಬ್ಬ ಯಾರೋ ವ್ಯಕ್ತಿ ಹೆಸರನ್ನ ಹೇಳ್ಬಿಟ್ಟು ಇಂಟರ್ವ್ಯೂ ಮಾಡುವಂತಿರಲ್ಲ, ಅದು ಸಂಸ್ಕಾರ ಅಲ್ಲ. ಅದು ಆ ವ್ಯಕ್ತಿಗೆ ಅಥವಾ ಆ ಕಲಾವಿದನಿಗೆ ಕೊಡೋ ಗೌರವ ಅಲ್ಲ. ಈ ವ್ಯಕ್ತಿ ಬಗ್ಗೆ ನಿಮ್ಗೆ ಏನೇ ಅನ್ನಿಸ್ಲಿ, ಒಳ್ಳೇದು ಹೇಳಬೇಕು ಅಂತ ನಾನು ಹೇಳ್ತಿಲ್ಲ. ನೀವು ಸರ್ವ ಸ್ವಾತಂತ್ರ್ಯರು, ನೀವು ಏನು ಬೇಕಾದರೂ ಹೇಳ್ಬೋದು. ನಾವಿರೋದೇ ನಿಮ್ಮ ಮುಂದೆ ಪ್ರೋಗ್ರಾಮ್ ಮಾಡಿರೋದೇ ಪಬ್ಲಿಕ್ಕಾಗಿ ಇಟ್ಮೇಲೆ ಯು ಕ್ಯಾನ್ ಶೇರ್ ಯುವರ್ ಒಪಿನಿಯನ್. ಬಟ್ ಒಂದು ಎಥಿಕ್ಸ್ ಇಟ್ಕೊಂಡು ಕಮೆಂಟ್ ಮಾಡಿ. ತೀರಾ ವಲ್ಗರ್ ಭಾಷೆಗಳು, ಕೆಟ್ಟ ಭಾಷೆಗಳು, ಆ ಕೆಟ್ಟ ಪದ ಪ್ರಯೋಗಗಳು ಬೇಡ. ಬಟ್ ಇವಾಗ ನಿಮ್ಮ ಚಾನಲಲ್ಲಿರೋ ಆಡಿಯನ್ಸ್ ಆಗಲಿ, ಇಲ್ಲ ನನ್ನ ಚಾನಲಲ್ಲಿರೋ ಆಡಿಯನ್ಸ್ ಆಗಲಿ, ಯಾರೂ ಆ ಥರದವ್ರು ಇಲ್ಲ. ಕಂಪ್ಲೀಟ್ ಯೂಟ್ಯೂಬ್ ನಮಗೆಲ್ಲ ಒಳ್ಳೆ ಫ್ಯಾಮಿಲಿ ಆಡಿಯನ್ಸು, ನೀಟಾಗಿರೋ ಆಡಿಯನ್ಸ್ ಇರೋದು. ಬಟ್ ನಾನು ಇನ್ ಜನರಲಿ ಹೇಳ್ತಾ ಇರೋದು, ಫೇಕ್ ಅಕೌಂಟ್ಗಳು ಮಾಡಿಕೊಂಡು ಯಾರಿಗೋ ಒಬ್ರು ತೇಜೋವಧೆ ಮಾಡಬೇಕು ಅನ್ನೋದು ಬೇಡ. ಪಾಸಿಟಿವ್ ಆಗಿರೋದು ಮಾತಾಡಿ. ಇವತ್ತು ನಾನು ನೆಗೆಟಿವ್ ಕೂತ್ಕೊಂಡು ಮಾತಾಡಿದ್ರೆ ಶ್ರೀನಿವಾಸ್ ಅವರೇ, ನಿಮಗೂ ಇನ್ನು 5 ಅವರ್ ಕಂಟೆಂಟ್ ಕೊಡ್ತೀನಿ. ನನಗೆ ಯಾರ್ಯಾರು ಮೋಸ ಮಾಡಿದ್ರು, ನಾನು ಯಾರ್ಯಾರಿಂದ ದ್ರೋಹ ತೊಗೊಂಡೆ, ನನಗೆ ಯಾರ್ಯಾರಿಂದ ಹಿಂದೆಯಿಂದ ಚೂರಿ ಹಾಕಿದ್ರು, ಬೇಡ. ಅಂಥವ್ರಿಗೆಲ್ಲ ನಾವು ಪ್ರಾಮಿನೆನ್ಸ್ ಕೊಡಬಾರ್ದು. ಮಾತಾಡಿ ಅವ್ರನ್ನೆಲ್ಲ ಜ್ಞಾಪಕ ಇಟ್ಕೋಬೇಕು, ನಾವು ಮರೀಲೂಬಾರ್ದು. ಬಟ್ ಅವ್ರಿಗೆ ಇಂಥ ಮೀಡಿಯಾ ಮೇಲೆ ಕರೆದ್ಬಿಟ್ಟು ಪ್ರಾಮಿನೆನ್ಸ್ ಕೊಡಬಾರ್ದು. ಚಿಕ್ ಹೋಗ್ತಾ ಇರೋದು. ಆ್ಯಂಡ್ ಇವತ್ತು ಏನು ಅಂತಂದ್ರೆ ಅಂಥವರೇ ಹೀರೋ ಆಗ್ಬಿಡ್ತಾರೆ. ಹೌದು, ಅಂಥವರೇ ಹೈಲೈಟ್ ಆಗ್ಬಿಡ್ತಾರೆ. ಎಕ್ಸಾಕ್ಟ್ಲಿ, ಮೋಸ ಹೋದವ್ರು ಜೋಕರ್ ಆಗ್ಬಿಡ್ತೀವಿ. ನೆಗೆಟಿವ್ ಮಾತಾಡಿದ್ರೆ ಇವತ್ತು ಹೀರೋಗಳವರು. ಎಕ್ಸಾಕ್ಟ್ಲಿ. ಆ್ಯಂಡ್ ಇವತ್ತು ನಿಮ್ಮಂಥವ್ರು, ಇವಾಗ ನಾನು, ನಮ್ಮಂಥವ್ರು ಯಾರೋ ಒಂದು 4 ಜನ ಒಳ್ಳೇದು. ಇವತ್ತು ನಾವು ನಮ್ಮ ಮಕ್ಳುಗಳಿಗೆ
ಟಿ ವಿ ಓಪನ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಏನು ಹೇಳ್ತಾ ಇದ್ದೀವಿ ಸರ್? ವಾಟ್ ಮೆಸೇಜ್ ವಿ ಆರ್ ಗಿವಿಂಗ್? ಭಾರಿ ಕೆಟ್ಟ ಮಾತು, ಕೆಟ್ಟ ಭಾಷೆ, ಕೆಟ್ಟ ಸಂದೇಶಗಳು. ನಾವು ಇದೇ ನಮ್ಮ ಮಕ್ಳಿಗೆ ಕೊಡೋದು. ನಮ್ಮ ಜನ್ರೇಷನ್ಗೆ ನಾವು ಇದೇ ಕೊಡ್ತಾ ಇರೋದು. ನೆಕ್ಸ್ಟ್ ನಮ್ಮ ದೇಶ ಇಷ್ಟು ಕೆಟ್ಟದಾಗಿಲ್ಲ ಅಥವಾ ಇಷ್ಟು ಕೆಟ್ಟದೇ ನಡೀತಿಲ್ಲ, ತುಂಬ ಒಳ್ಳೇದು ನಡೀತಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಅದನ್ನ ಹೇಳೋರಿಲ್ಲ, ತೋರಿಸೋರಿಲ್ಲ. ಕೇಳಿದ್ರೆ ಅದನ್ನ ಯಾರು ನೋಡಲ್ಲ. ನೀವು ನೋಡೋದು ಬೇಡ ರೀ, ನಾವು ಪ್ರಯತ್ನ ಪಡೋಣ. ಒಬ್ಬ ಇರೋನು 10 ಜನ ಆಗ್ತಾನೆ, 10 ಇರೋನು 100 ಆಗ್ತಾನೆ, 100 ಇರೋನು 1000 ಆಗ್ತಾನೆ, 1000 ಇರೋನು 1,00,000 ಆಗ್ತಾನೆ. ಬಟ್ ನಾವು ಅದು ನೋಡಲ್ಲ ಅಂದ್ಕೊಂಡು ನಾವು ಮಾಡೋದನ್ನ ನಿಲ್ಲಿಸಬಾರ್ದು. ಸೊ ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಮಾಡಿ, ಹೆಲ್ತಿ ಕಂಟೆಂಟ್ಗಳನ್ನ ಮಾಡಿ, ಆ್ಯಂಡ್ ಪೇಷನ್ಸಲ್ಲಿರಿ. ಯಾವುದು ಕೂಡ ಇಮಿಡಿಯೇಟಾಗಿ ನಮಗೆ ದಕ್ಕಲ್ಲ. ಪರ್ಟಿಕ್ಯುಲರ್ಲಿ ಯೂಟ್ಯೂಬ್ ಮಾಡೋರಿಗೆ ನಾನೇನು ಮೇಧಾವಿ ಅಲ್ಲ. ನನ್ನ ಒಂದು ಈ 3 ವರ್ಷದ ಸ್ಮಾಲ್ ಜರ್ನಿನಲ್ಲಿ ನಾನು ಕಂಡುಕೊಂಡಿರೋದು, ಹಾಕಿದ ತಕ್ಷಣ ಯಾವುದೂ ಫಲ ಕೊಡಲ್ಲ. ಅದಕ್ಕೆ ಅದರದೇ ಆದಂಥ ಸಮಯ ಬರುತ್ತೆ. ಇನ್ನು ಇವತ್ತು ನಾವು ಮಾಡೋ ಒಳ್ಳೆ ಕೆಲಸ ನೆಕ್ಸ್ಟ್ ಜನ್ರೇಷನ್ಗೋ ಅಥವಾ ಇನ್ನೊಂದು 5 ವರ್ಷಕ್ಕೋ ಇಂಥದ್ದು ಮಾಡಿದ್ರು, ಇಂಥದ್ದೊಂದು ಡಾಕ್ಯುಮೆಂಟ್ ಅನ್ನೋದು ಡೆಫಿನೆಟ್ ಆಗಿ. ಥ್ಯಾಂಕ್ ಯು ಸರ್. ನಿಮ್ಮ ಥ್ಯಾಂಕ್ ಯು. RR ಕನಸಿನ ಕಾರ್ಖಾನೆ ಇನ್ನೂ ದೊಡ್ಡ ಯಶಸ್ಸನ್ನು ಕಾಣಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಆ್ಯಂಡ್ ಫೈನಲಿ ಗೋ ಫಾರ್ ಅ ಸ್ಮಾಲ್ ರ್ಯಾಪಿಡ್ ಫೈರ್. ಹೇಳಿ ಸರ್. ಖಂಡಿತ ಒನ್ ವರ್ಡಲ್ಲಿ ಆನ್ಸರ್ ಮಾಡಿ. ಸುದೀಪ್. ಕಿಚ. ದರ್ಶನ್ ಸರ್. ಚಾಲೆಂಜಿಂಗ್ ಸ್ಟಾರ್. ವಿಷ್ಣುವರ್ಧನ್. ದಾದಾ. ಶಿವಣ್ಣ. ಹ್ಯಾಟ್ರಿಕ್ ಹೀರೋ, ಮ್ಯಾನ್ ವಿತ್ ಎ ಲಾಟ್ ಆಫ್ ಎನರ್ಜಿ. ಮಾಲಾಶ್ರೀ. ಅಯ್ಯೋ, ಎ ಲೇಡಿ ಸ್ಟಾರ್, ಸೂಪರ್ ಸ್ಟಾರ್. ಸೌಂದರ್ಯ. ಅಯ್ಯೋ, ನನ್ನ ಅಚ್ಚುಮೆಚ್ಚಿನ ನಟಿ. ನಿಜವಾಗ್ಲೂ ಭಾರತ ಚಿತ್ರರಂಗದ ಅಪರೂಪದ ವೈಡೂರ್ಯನೇ ನಮ್ಮ ಸೌಂದರ್ಯ. ಪುನೀತ್ ರಾಜ್ಕುಮಾರ್. ಎ ಗ್ರೇಟ್ ಹ್ಯೂಮನ್ ಬೀಯಿಂಗ್. ನರೇಂದ್ರ ಮೋದಿ. ನೋ ಕಮೆಂಟ್ಸ್. ಪಾಲಿಟಿಕ್ಸ್ ಇಂಟ್ರೆಸ್ಟ್ ಇಲ್ವಾ? ಇಲ್ಲ, ಯಾವತ್ತೂ ಇಂಟ್ರೆಸ್ಟ್ ಇಲ್ಲ. ನ್ಯೂಸು ನೋಡಲ್ಲ ಪಾಲಿಟಿಕ್ಸ್. ನಾನು ಪಾಲಿಟಿಕ್ಸು ಮಾಡಲ್ಲ, ಪಾಲಿಟಿಕ್ಸು ನೋಡಲ್ಲ, ಪಾಲಿಟಿಕ್ಸು ಕೇಳಲ್ಲ. ಜೋಗಿ ಮಾದೇಶ. ಜೋಗಿ ಮಾದೇಶ. ಅದೇ ಉಡ 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 ಇದೇನು ಉಡ ಯೋಗಿ ಸ ಮಾದೇಶ ಮೆಜೆಸ್ಟಿಕ್ ಬಸ್ ಹನುಮಂತ ದೇವಸ್ಥಾನದ ಹತ್ರ ಬಂದು ಯೋಗಿ ಸ ಅಂತ ಕೇಳಿದ್ರೆ ಯೋಗಿ ಶಾಮನ್ ಅಂದರೆ ಆ ಮಾದೇಶನ ಪಾತ್ರದಲ್ಲಿ ಎಷ್ಟು ತೆರೆ ಮೇಲೆ ಶಿವಣ್ಣ ಅವ್ರು ಕಾಣಿಸ್ಕೊತಾರೋ, ತೆರೆ ಆಚೆ ಕೂಡ ಆ ಮಾದೇಶನ ಪಾತ್ರಕ್ಕೆ ತುಂಬ ಹತ್ತಿರವಾಗಿ ಅವರಿದ್ದಾರೆ. ಹೌದಾ? ರವಿಚಂದ್ರನ್. ರವಿಚಂದ್ರನ್, ದ ಗ್ರೇಟ್ ಒನ್ ಆ್ಯಂಡ್ ಓನ್ಲಿ ಶೋಮ್ಯಾನ್ ಆಫ್ ಅವರ್ ಇಂಡಸ್ಟ್ರಿ. ಓಕೆ. ತುಂಬ ಜನ ಬೇರೆಯವ್ರ ಶೋಮ್ಯಾನ್ಗಳಂತ ಹೇಳ್ಕೊತಾರೆ. ರವಿ ಸರ್ ಇಸ್ ಒನ್ ಆ್ಯಂಡ್ ಓನ್ಲಿ. ಕನ್ನಡ ಇಂಡಸ್ಟ್ರಿಗೆ ಅವರೇ. ರಾಜ್ ಕಪೂರ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್. ಬಾಲಾಜಿ. ಎ ಗುಡ್ ಫ್ರೆಂಡ್ ವಿತ್ ನೋ ಎಕ್ಸ್ಪೆಕ್ಟೇಷನ್ಸ್. ಓಕೆ. RR ಕನಸಿನ ಕಾರ್ಖಾನೆ. ನನ್ನ ತಾಯಿ. ಓಕೆ. ಗಣೇಶ್. ಗೋಲ್ಡನ್ ಸ್ಟಾರ್ ವಿತ್ ಗೋಲ್ಡನ್ ಹಾರ್ಟ್. ನನ್ನ ಹಾರ್ಟ್ ಟೈಮ್ಸಲ್ಲಿ ಜೊತೆಗೆ ನಿಂತ ನಿಜವಾದ ಗೆಳೆಯ. ಆ್ಯಂಡ್ ಹೋಪ್ಫುಲಿ ಸರ್ ನಿಮ್ಮ ಗಣೇಶ್ ಸರ್ ಜೊತೆ ಮುಂದಿನ ಸಿನಿಮಾ ಥ್ಯಾಂಕ್ ಯು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಗಲಿ, ಒಳ್ಳೆ ಹಿಟ್ ಆಗಲಿ, ಒಳ್ಳೇದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಮೊದಲು 2 ವಿಷಯಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಫಸ್ಟ್ ಥಿಂಗ್, ನಿಮ್ಮ ಅಂಶಿತ್ ಅವರು ತುಂಬ ದಿವಸಗಳಿಂದ ಪಾಪ ನನಗೆ ಕೇಳ್ತಾ ಇದ್ರು, ಆಗಿರಲಿಲ್ಲ. ನಾನು ತುಂಬ ಅವ್ರು ಕಾಯಿಸ್ಬಿಟ್ಟೆ. ಆ್ಯಂಡ್ ಇವತ್ತು ಕೂಡ ನಾನು ಒಂದು ಆಲ್ಮೋಸ್ಟ್ 1 ಅವರ್ ಲೇಟ್ ಆಗಿದ್ದೆ. ಕ್ಷಮೆ ಇರಲಿ ನಿಮಗೆ. ಈ ಅವಕಾಶಗಳು ಕೊಟ್ಟಿದ್ದಕ್ಕೆ, ಅಂದರೆ ಎಲ್ಲೋ ನಮ್ಮಲ್ಲಿರೋ ಒಂದು ಮಾತುಗಳನ್ನ ನೇರವಾಗಿ ಹೇಳೋದಕ್ಕೆ ಅವಕಾಶ ಮಾಡ್ಕೊಂಡು, ಆಮೇಲೆ ನಿಮ್ಮ ಜೊತೆ ನಾನು ಮಾತಾಡೋದು, ನನಗೆ ಯಾವಾಗಲೂ ಆ ಕಡೆ ಕೂತು ಅಭ್ಯಾಸ ಚೆನ್ನಾಗಿ ಕೇಳಿ, ಇಲ್ಲಿ ಕೂತು ಮಾತಾಡೋದು ಒಂದು ಸ್ವಲ್ಪ ಮುಜುಗರನೇ. ಬಟ್ ಆದರೆ ನನಗೆ ಆ ಮುಜುಗರ ಆಗಕ್ಕೆ ನೀವು ಬಿಟ್ಟಿಲ್ಲ. ನೀವು ಅಷ್ಟು ಚೆನ್ನಾಗಿ ನಾನು ಕೇಳ್ಕೊಂಡು ಹೋದ್ರೆ, ಅಂದರೆ ಯಾವುದೋ ಇದು ಇಂಟರ್ವ್ಯೂ ಥರ ಅನ್ನಿಸ್ಲಿಲ್ಲ. ನಾನು ಯಾರೋ ನನ್ನ ಫ್ರೆಂಡ್ ಜೊತೆ ಕೂತ್ಕೊಂಡು ಸುಮ್ಮನೆ ಏನೋ ನನ್ನ ಲೈಫಲ್ಲಿ ಏನೇನಾಯಿತು ಅದನ್ನು ಹೇಳ್ಕೊಂಡಿದ್ದೆ. ಚೆನ್ನಾಗಿ ಮಾತಾಡ್ತೀರಾ, ಕನ್ನಡ ಭಾಷೆ ಮೇಲೆ ಚೆನ್ನಾಗಿ ಹಿಡ್ತಾ ಇದೆ. ಆ್ಯಂಡ್ ನಿಮ್ಮದು ಮಾತಾಡೋ ಶೈಲಿ, ಇಂಟರ್ವ್ಯೂ ಮಾಡೋ ರೀತಿ ಥರ ಇಲ್ಲ. ಅದೇ ನಿಮ್ಮಲ್ಲಿರೋ ಸ್ಪೆಷಾಲಿಟಿ. ಇದನ್ನ ಹಾಗೆ ಉಳಿಸ್ಕೊಳ್ಳಿ. ಥ್ಯಾಂಕ್ ಯು ಒಳ್ಳೆದಾಗಲಿ ಸರ್. ಥ್ಯಾಂಕ್ ಯು. ನನಗೆ ಆಪರ್ಚುನಿಟಿ ಕೊಟ್ಟೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ನಿಮ್ಮ ಆಡಿಯನ್ಸ್ಗೂ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಏನಾದರೂ ತಪ್ಪು ಮಾತಾಡಿದರೆ ಅಥವಾ ಅತಿ ಅಂತ ನಿಮ್ಗೆ ಅನ್ಸಿದ್ರೆ ಕ್ಷಮೆ ಇರಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಕೂತು ನಿಮ್ಮ ಅಮೂಲ್ಯವಾದ ಸಮಯವನ್ನು ಇನ್ವೆಸ್ಟ್ ಮಾಡಿದ್ದೀರಿ. ಮೈ ಪ್ಲೆಜರ್. ಈ ಪಾಡ್ಕಾಸ್ಟ್ ಟೇಬಲ್ ಮೇಲೆ ಥ್ಯಾಂಕ್ ಯು. ಸಾರಿ ಬೋರ್ ಹೊಡಿಸಿದ್ರೆ. ನಥಿಂಗ್. ಒಟ್ಟಾರೆಯಾಗಿ ಇದು ಇವತ್ತಿನ ವಿಶೇಷ. ನೋಡಿರಲ್ಲ, ರಘುರಾಮ್ ಅವರ ಜೀವನದ ಬಗ್ಗೆ ಸುದೀರ್ಘವಾದಂಥ ವಿಚಾರಗಳನ್ನು ನಾವು ಮಾತಾಡಿದ್ದೀವಿ. ಆ್ಯಂಡ್ ನಿಮಗೇನು ಅನ್ಸುತ್ತೆ ಕಮೆಂಟ್ ಮಾಡಿ. ಮುಂದಿನ ಪಾಡ್ಕಾಸ್ಟಲ್ಲಿ ಮತ್ತೊಬ್ಬ ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಿಯಾಂಡ್ ಲಿಮಿಟ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.